ಇವತ್ತು ಮಕ್ಕಳನ್ನೆಲ್ಲ ನಾವು ಇವತ್ತು ಫಾರಿನ್ ಕಳ್ಸಾಕತ್ತೀವಿ. ವಯಸ್ಸಾಗೈತಿ, ನಮ್ಮನ್ನ ಜಾಬನ್ ಮಾಡಕ್ ಬಾ ಅಂದ್ರೆ ಯಾರು ಬರುವಲ್ರು. ನಮ್ಮ ವಯಸ್ಸಾಗಂಡ್ಲಿ ನಾವು ಸಾಹಿತ್ಯ ಅಂದ್ರೆ ಯಾರು ಬರುವಲ್ರು. ಮಕ್ಕಳು ಇಲ್ಲಿ ಎಲ್ಲಿದಾರ ಅನ್ನೋದು ನಮಗೆ ಸಹಿತ ಗೊತ್ತಾಗೋಲ್ತ. ತಾಯಿ ಕೂನ ಮಕ್ಕಳು ಸಿಗೋಲ್ತು, ಮಕ್ಕಳು ಕೂನ ತಾಯಿ ಸಿಗೋಲ್ತು. ಅಂತ ದಿನಮಾನಗಳೇ ಬಂದವು, ಯಾರೇನು ಮಾಡಕ್ ಆಗೋದಿಲ್ಲ. ಅದಕ್ಕೆ ಒಂದ ನೆನಪಿಟ್ಕೊಂಡ್ಬಿಡ್ರಿ, ಮುಂಜಾನೆ ಎದ್ದು ಕೂಲೆ ಟಿವಿಯಾಗ ಏನ್ ನೋಡ್ತೀವಿ, ಒಳ್ಳೇದು ನೋಡೋದು ಯಾವ್ದು ಸಿಗೋಲ್ತ. ಪೇಪರ್ದಾಗ ನೋಡ್ತೀವಿ, ಒಳ್ಳೇದು ಯಾವ್ದು ನೋಡಕ್ ಸಿಗೋಲ್ತ. ಏನಾದ್ರೂ ಬರೀ ಕೆಟ್ಟದ್ದು ದುರ್ಘಟನೆಗಳನ್ನ ನೋಡೋ ಪರಿಸ್ಥಿತಿ ಬಂದೈತಿ. ಯಾಕೆ ಆಗಾಕತ್ತದಪ್ಪ ಅಂದ್ರ ಲಕ್ಷ ಗಟ್ಲೆ ಕೊಟ್ಟು ಶಾಲೆ ಕಳಿಸ್ತೀರಿ ಮಕ್ಕಳನ್ನ. ಒಪ್ಕೊಳ್ಳೋಣ, ಸಂಸ್ಕಾರವನ್ನ ಕೊಡೋರು ಯಾರು? ಅವ್ವ ಅಪ್ಪನ ಕೊಡ್ಬೇಕಲ್ಲ. ಸಂಸ್ಕಾರ ಅಂದ್ರೆ ಏನು? ಸಾಧು ಸತ್ಪುರುಷರು, ಗುರುಗಳು, ಅತಿಥಿಗಳು ಯಾರಾದ್ರೂ ಬಂದ್ರ ಅವ್ರ ಪಾದ ಸೇವೆ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು, ಗುರುವಿನ ಪಾದ ಹಿಡ್ಕೊಂಡು ಹೋಗ್ಬೇಕು. ಎಲ್ಲ ಮಾರ್ಗದರ್ಶನ. ಸಾಧು ಸತ್ಪುರುಷರು ಬಂದ್ರ ಒಂಚರಿಗೆ ನೀರ, ಒಂದು ಅನ್ನವನ್ನ ಕೊಡುವಂತ ನೀವು ಸಂಸ್ಕಾರವನ್ನ ಕೊಟ್ರ ಇಂದಿಲ್ಲ ನಾಳೆ ಭಗವಂತ ನಿಮ್ಗ ಅನ್ನ ನೀರದ ಕೊರತೆ ಇಲ್ಲಾರ್ದಂಗ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡ್ತಾನೆ ನಿಮ್ಮ ನೀವು. ಯಾಕಂದ್ರೆ ಇವತ್ತು ನೀವು ನೆನ್ಪಿಡ್ಕೊಂಡ್ಬಿಡ್ರಿ, ಸಾಕ್ಷಾತ್ ಭಗವಂತ ಎಲ್ಲಿದಾನಂತಂದ್ರ ಅರುವಿದ್ದವಂಗ ಗುರು ಕಾಂತಾನ. ಅರುವಿತ್ತಂದ್ರ ನಿಮ್ ಗುರು ಕಾಂತಾನ. ಗುರುಪಾದ ನಂಬಿರಿ, ಗುರುವಿನ ಸೇವೆ ಮಾಡ್ರಿ. ಸಾಕ್ಷಾತ್ ಅದೈತಿ, ಭಗವಂತನೂ ಇಲ್ಲ. ಗುರುಪಾದ ನಂಬಿರಿ, ಗುರುವಿನ ಸೇವೆ ಮಾಡ್ರಿ. ಯಾಕಂತಂದ್ರ ಇವತ್ತು ನಮಗ್ ಬೇಕಾಗಿರೋದು ನೀವು ನೋಡಿರಿ, ಲಾಕ್ಡೌನ್ ಯಾಗ ರೊಕ್ಕ ಕೊಟ್ಟು ಗಾಳಿ ತಗೊಂಡ್ರಿ. ಲಾಕ್ಡೌನ್ ಒಳಗ ರೊಕ್ಕ ಕೊಟ್ಟ ಗಾಳಿ ತಗೊಂಡ್ರಿ. ಇನ್ನು ಮುಂದೆ ಹೆಂಗ ಬರ್ತದಪ್ಪ ಅಂದ್ರ ರೊಕ್ಕ ರೂಪಾಯಿ ಎಲ್ಲ ಇರ್ತತಿ, ನೆಮ್ಮದಿ ಸಿಗುದಿಲ್ಲ. ಈಗ 10 ತಗಂಡೆ ನಮ್ಮ ಬಬಲಾದಿ ಭಕ್ತರು ಹೆಚ್ಚಾಕಾರ ಎಲ್ಲಾ ಕಡೆ. ನಮ್ಮ ಬಬಲಾದಿ ಭಕ್ತರು ಎಲ್ಲಿದ್ರು ಗೊತ್ತ ಹಿಡಿತಾರ. ಇವತ್ತು ಮುದ್ಯಾರ ಬರ್ತಾರಂದ್ರೆ ಒಂದ್ ಸ್ವಲ್ಪ ಹೆಚ್ಚಿಗೆ ಹಾಕಿ ಬಂದಿರ್ತಾರೆ. 7 ದಿವಸ ಬರೀ ದೇವರ ಸಲ ತಗೋತಿದ್ವಿ. ಇವತ್ತು ಎದುರಿ ಬದ್ರ ಕೂತು ತಗೊಳ್ಳೋ ಮಂದಿನೂ ಐತಿ ಮತ್ತೆ ಇವತ್ತ. ಅದಕ್ಕೆ ನಾ ಏನ್ ಹೇಳ್ತೀನಿ, ಸದಾಶಿವ ಮತ್ತೆ ಹೇಳ್ಯಾನ, ಸೆರೆ ಅಂದರೆ ಸೆರೆವಾಸ, ಸೆರೆ ಅಂದರೆ ಸೆರೆವಾಸ, ದಾರು ಅಂದಿ ದಾರಿಯಲ್ಲಿ ಮರನ ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಮ್ಮಲ್ಲಿ ಅದಕ್ಕೊಂದು ಮಹತ್ವ ಐತಿ. ಹಾಲಂದ್ರ ಹಾಲ, ತೀರ್ಥ ಅಂದ್ರ ತೀರ್ಥ. ನಿಮ್ಗೆ ಗೊತ್ತೈತಿ ಬಬಲಾದೇವ್ರದ್ದು ಏನೈತಿ? ಹರಿದದ್ದ ಹಳ್ಳ, ನಿಂತಿದ್ದ ತೀರ್ಥ. ಇದರ ಅರ್ಥ ಬೈದವರು ನಮ್ಮವ್ರ, ಬಡದವರು ನಮ್ಮವ್ರ, ಅನಕ ಆಡಿದವರು ನಮ್ಮವ್ರ, ಹೌದಾ? ಚುಚ್ಚಿ ಮಾತಾಡಿದವರು ನಮ್ಮವ್ರ, ಹರ್ಕೊಂಡು ಹೋದವರು ನಮ್ಮವ್ರ, ನಿಂತವ್ರು ನಮ್ಮವ್ರ, ಬೈದವರು ನಮ್ಮವ್ರ, ಬಡದವರು ನಮ್ಮವ್ರ. ಎಲ್ಲವನ್ನ ಯಾರು ಹೊಟ್ಟೆ ಹಾಕೊಂಡು ಹೋಗ್ತಾರೋ ಅವನೇ ನಿಜವಾದ ಒಳ್ಳೆಯ ವ್ಯಕ್ತಿ ಆತ. ಅದಕ್ಕೆ ಬಬಲಾ ಸಾಂಬ್ರ ಎಲ್ಲಾರು ಬೇಕಿಲ್ಲ. ಅದಕ್ಕ ಇವತ್ತು ಉಪ್ಪಾರಟ್ಟೆ ಗ್ರಾಮದ ಭಕ್ತರು ಹೆಂಗಂತೀರಪ್ಪ ಅಂದ್ರ, ಇವತ್ತು ನೀವ್ ಏನ್ ಮಾಡಕತ್ತಿರಲ್ಲ, ಶಾಂತಿ, ಸಹನೆ, ಸಮಾಧಾನ ಇವೆಲ್ಲವನ್ನ ನೀವು ತಗೊಂಡು ಹೋದ್ರಿಂದ ನಿಮ್ಮಂತ ಒಳ್ಳೆಯ ವ್ಯಕ್ತಿಗಳು ಯಾರು ಇರುವುದಿಲ್ಲ ಈ ಗ್ರಾಮದಲ್ಲಿ. ಇವೆಲ್ಲವನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗ್ರಿ. ಯಾಕಂದ್ರೆ ತಾಯಂದಿರೇ, ಮುಂದಿನ ದಿನಮಾನ ಹೆಂಗ್ ಬರ್ತದಪ್ಪ ಅಂದ್ರೆ ಆಗಲೇ ಹೇಳಿದ್ನಲ್ಲ ನಾನು, ಸಂಸ್ಕಾರದ ಕೊರತೆ ಹೆಂಗ್ ಆಕತ್ತಪ್ಪ ಅಂದ್ರ, ಮೊದಲು ನೀವು 8 1 ರೂಪಾಯಿ ಕೊಟ್ಟು ಮಕ್ಕಳನ್ನ ಸಾಲಿ ಕಳಿಸ್ತಿರ್ತೀರಿ. ತಾಯಂದ್ರಿ 8 1 ರೂಪಾಯಿ ಕೊಟ್ಟು ಸಾಲಿ ಕಳಿಸ್ತಿರ್ತೀರಿ ಮಕ್ಕಳ. ದೊಡ್ಡವ ಆಗಿ ಕಾಲೇಜ್ಗೆ ಹೋಗಂದಾಗ ಏನಂತ ನಾವು, ನನಗೆ KTM ಗಾಡಿ ಕೊಡ್ಸತ್ತ, ಆ್ಯಪಲ್ ಫೋನ್ ಕೊಡ್ಸತ್ತ. ಯಪ್ಪ ಇವತ್ತು ದುಡಿದ್ರೆ ಇವತ್ತು ವಾಟಿ ತುಂಬ್ತೇವೆ ನಮಗತ್ತಂದ್ರ, ನನ್ನ ಕಡೆ ರೊಕ್ಕ ಇಲ್ಲ ಅಂತಂದ್ರೆ ಏನಂತ ನಾವು, ನಮ್ಮ ಅಪ್ಪ ಅನ್ನಿ ಅಲ್ಲತ್ತೇತಾನ. ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡ್ತಿರೋ ಮಕ್ಕಳ್ರಿ ಅಂತೇಳಿ ನಮ್ಮತ್ತೆ. ಅಂತ ದಿನಮಾನಗಳು ಬಂದಾವು. ಇನ್ನು ಮುಂದೆ ಮಕ್ಕಳು ಹೆಂಗ್ ಹುಡ್ತಾರಪ್ಪ ಅಂದ್ರ, ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ಮಕ್ಕಳು ಹುಡ್ತಾರಂತ. ಮಕ್ಕಳ ಕೈಯಾಗ ಮೊಬೈಲ್ ಆಡ್ತಾನಂತೇಳಿ ಪಾಸ್ವರ್ಡ್ ಹಾಕಿ ಕೊಡ್ರಿ, ಕಣ್ಣು ಮುಚ್ಚಿ ಕಣ್ ತೆಗಿರೋಗ ತೆಗಿತಾನ ಪಾಸ್ವರ್ಡ್. ಅದ ಮತ್ತೆ ಇನ್ನ ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ತೋಡದಲ್ಲ ಅವ್ರು. ದಿನಮಾನಗಳು ಹಂಗ ಬರ್ತಾವ. ಇವತ್ತು ಅಲ್ಲಿ ಕೂತು ಇಲ್ಲಿ ನೋಡ್ತಿರೋ ಮಕ್ಕಳ್ರಿ ಅಂತ ಹೇಳಿದ, ವಿಡಿಯೋ ಕಾಲ್ ಬರ್ತಿಲ್ಲ, ತಲೆ ಮೇಲೆ ಬೆಂಕಿ ಅಂತ ಲೈಟ್ ಐತಿಲ್ಲ, ಗಾಡಿ ನಡೀತೈತೋ ಮಕ್ಕಳ್ರಿ ಅಂದ, ರೈಲ್ವೆ ಬರ್ತಿಲ್ಲ, ಆಗ್ಯಾವಿಲ್ಲ, ಜಗತ್ತಿಗೆ ಕೀಲಿ ಬೂತದೋ ಮಕ್ಕಳ್ರಿ ಅಂದ, ಲಾಕ್ಡೌನ್ ಆಗ್ತಿಲ್ಲ, ಬಾಯಿ ಬಾಯಿಜಾಡಿಗೆ ಬಂದಿತ್ತು ಮಕ್ಕಳ್ರಿ ಅಂದ, ಮಾಸ್ಕ್ ಬರ್ತಿಲ್ಲ.
ಎಲ್ಲ ದೇವರ ಪೂಜೆ ನಿಲ್ತಾ ಒಂದು ಲಾಕ್ಡೌನ್ ಒಳಗೆ ಕೀಲಿ ಹಾಕಿದ್ರು. ಅವಾಗ ಸಾರು ಹೋಗ್ಯಾರ. ಅದಕ್ಕೆ ಹೇಳ್ಯಾರ ಅವರು, ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತು ಮಾಡಿದವನಿಗೆ 3 ನಿಂಗಳು ಊಟ ತಗೊಂಡು ಬರ್ತಾನ ಮಕ್ಕಳ್ರಿ ಅಂತೇಳಿ ಮತ್ತೆ ಯಾರೋ ಒಬ್ರು ಬಲ್ಲವರು ಸದಾಶಿವಪ್ಪನನ್ನ ಕೇಳಿದ್ರಂತ, ಅಪ್ಪರ ಜಗತ್ತಿಗೆ ಮಕ್ಕಳ ಕೊಟ್ರಿ, ಗಂಡಸಗ ಮಕ್ಕಳ ಕೊಟ್ರಿ, ನಿಮ್ಗ ಮಕ್ಕಳಿಲ್ಲಲ್ರಿ ಅಂದ್ರಂತ. ಸದಾಶಿವಪ್ಪ ಹೇಳಿದಂತ, ಜಗತ್ತಿನೊಳಗೆ ಎಷ್ಟು ಜೀವರಾಶಿ ಇದಾವು, ಜಗತ್ತಿನೊಳಗೆ ಎಷ್ಟು ಬಬಲಾದಿ ಭಕ್ತರಲ್ಲ, ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳು ಅಂತ ಇದ್ರಂತ. ಅಂತ ಪವಾಡ ಪುರುಷರು ಸದಾಶಿವಪ್ಪನವರು. ಇವತ್ತು ನೀವೆಲ್ಲ ಸದಾಶಿವಪ್ಪನ ಜಾತ್ರೆಗೆ ಬಂದು ಎಷ್ಟು ಭಕ್ತಿಯಿಂದ ಬಂದು ದೇವರ ದರ್ಶನ ಮಾಡಿ ಇವತ್ತು ನೀವು ಊರಿಗೆ ಬರ್ತೀರಿ. ನೀವೇನು ಬಿಡ್ಕೋತೀರಿ? ಮಳಿ ಬೆಳಿ ಚಲೋ ಆಗಲಿ, ಸಮೃದ್ಧಿ ಆಗಲಿ, ನನ್ನ ಮಕ್ಕಳು ಮೊಮ್ಮಕ್ಕಳು ನೌಕರಿ ಸಿಗ್ಲ ಅಂತ ಬಿಡ್ಕೋತೀರಿ. ಒಂದ ನೆನಪಿಟ್ಕೋರಿ, ಬಬಲಾದಿಗೆ ಇವತ್ತು ಬಂದ್ರ ನಾಳೆಗೆ ಪಗಾರ ಸಿಗುದಿಲ್ಲ. ಬಬಲಾದಿಗೆ ನೀ ಹೆಂಗ ದುಡಿತಿ ಹಂಗ ಪಗಾರ ಸಿಗ್ತತಿ. ನೀ ಭಕ್ತಿ ನಿಷ್ಠೆಯಿಂದ ದುಡಿದಂದ್ರ ಸಾಕ್ಷಾತ್ ಸದಾಶಿವಪ್ಪ ಪಗಾರ ಕೊಟ್ಟು ಕಳಿಸ್ತಾನೆ, ನಿಮ್ಗೆ ಹಂಗ ಬಿಡುದಿಲ್ಲ. ನಮ್ಮಲ್ಲಿ ನಂಬಿಕೆ ಅನ್ನೋದು ಬಹಳ ದೊಡ್ಡದೈತಿ. ಸದಾಶಿವಪ್ಪನ ಕಟ್ಟಿ ಹತ್ತು ಮುಂದೆ ಎಲ್ಲಾ ನಿಂದಪ್ಪ ಅಂದಿ ಮನೆಗೆ ಹೋಗಿ ಹುಡ್ದ ನಿಂದಾಕತಿ. ನಾ ಅಂತ ಮೆರೆದ್ರ ನಾ ಅಂತ ಅವ್ರ ಗಂಡ 3 ಲೋಕದ ಗಂಡ ಸದಾಶಿವಪ್ಪ ಯಾರನ್ನೂ ಹಂಗ ಬಿಡುದಿಲ್ಲ. ಅದಕ್ಕೆ ಭಕ್ತಿಯನ್ನ ಹಿಡ್ಕೊಂಡು ಹೋಗ್ರಿ, ನಂಬಿಕೆಯನ್ನ ಉಳಿಸ್ಕೊಡ್ರಿ, ತಂದೆ ತಾಯಿಗಳ ಕಣ್ಣ ನೀರು ಬರ್ಸಾಕ್ ಹೋಗ್ಬೇಡ್ರಿ. ಇವತ್ತು ನಮಗೆಲ್ಲ ಏನಂತಿದ್ರು, ಹೆಬ್ಬಟ್ಟದಾರಿ ಇವ್ರು ಹತ್ತಿದ್ರು ಹಿರಿಯರ. ನಮಗೇನಂತಿದ್ರು ಮೊದಲು ಹೆಬ್ಬಟ್ಟ ಹತ್ತಿದ್ರಿಲ್ಲ, ಈಗ ನೌಕರಿ ಮಾಡಕ್ ಏನು ಬೇಕೀಗ? ಹೆಬ್ಬಟ್ಟ ಬೇಕಿಲ್ಲ, ಹೌದಿಲ್ಲ? ಅಪ್ಪರಿಗೆ ಹೋಗಿ ಒಬ್ಬರಿಗೆ ಆಗಿತ್ತು, ಅಪ್ಪರಿಗೆ ಆಗಿತ್ತು. ಗಾಡಿ ಕೂತಾರ ರೋಡಿಗೆ ಕುಂದಿರ್ತಾರ, ರೋಡಿಗೆ ಕೂತಾರ ಗಾಡಿಗೆ ಕುಂದಿರ್ತಾರ, ಹೌದಿಲ್ಲ? ಶ್ರೀಮಂತರು ಬಡವರಾಗವ್ರೆ, ಬಡವರು ಶ್ರೀಮಂತರಾಗವ್ರೆ. ಎಲ್ಲಾ ದಿನಮಾನಗಳು ಹೊಳೆ ಬರಾಕತ್ತಾವ. ಅವಾಗ ನೀವು 1500 ರೂಪಾಯಿ ಸೈಕಲ್ ತಗೋಬೇಕಂದ್ರೆ ಎಷ್ಟು ಕಷ್ಟ ಆಗಿತ್ತು? ನಡ್ಕೊತ ಹೋಗಿದ್ರಿ. ಒಂದು ಸೈಕಲ್ ತಗೋಬೇಕಂತಂದ್ರ ಭಾಳ ಕಷ್ಟಪಡ್ತಿದ್ವಿ. ಈಗೆಲ್ಲ ನಡು ಸೈಕಲ್ ಹೋಗಿತ್ತ. ಈಗ ಮತ್ತೆ 4 ಲಕ್ಷ ಕೊಟ್ಟು ಸೈಕಲ್ ತಗೊಳಕತ್ತಾರೆ. ಯಾಕಂತಂದ್ರೆ ಶಿಸ್ತು ಊಟ ಮಾಡಿ ಕೂತಲ್ಲೇ ಕೂತ ದಿಪ್ಪಗಂಡ್ಲೆ BP ಶುಗರ್ ಬರ್ತದಂದ್ರು 4 ಲಕ್ಷ ಕೊಟ್ಟು ಸೈಕಲ್ ತಗೊಳಕತ್ತ. ಕಟ್ಟಿಗೆ ಗೊತ್ತಿಲ್ಲ. ನೀವೆಲ್ಲ ಅವಾಗ ಹಿರಿಯರ್ ಮಾಜಿ ಮಂದಿ ಸಕ್ರೆ ಚೈ ಎಂದು ಕುಡಿದ್ರಿ ನೀವು. ಅವಾಗ ಬೆಲ್ಲ ಚಾನ ಕುಡಿದಿರಿ, ನಡು ಹೋಗಿತ್ತ. ಈಗ ಶುಗರ್ ಹೆಚ್ಚಾಗಿದ್ದಾನೆ ಬೆಲ್ಲ ಚಾ ಬತ್ತ. ಕಟ್ಟಿಗೆ ಗೊತ್ತಿಲ್ಲ. ಎಲ್ಲ ಬರ್ತಾವಿನ್ನ. ಮೊದಲು ನೀವೆಲ್ಲ ರಾಗಿ ಗಂಜಿ ಶುಂಠಿ ಕಷಾಯ ಕುಡ್ದ ಕೆಮ್ಮತ್ತಂದ್ರ ಶುಂಠಿ ಕಷಾಯ ತಗೋತಿದ್ರಿ. ಈಗೆಲ್ಲ ಹೋಗಿತ್ತ. ಯಾವಾಗ ಕರೋನಾ ಬತ್ತು ರಾಗಿ ಗಂಜಿ ಕುಡಿಯಾಕತ್ರು, ಅಕ್ಕಿ ಗಂಜಿ ಕುಡಿಯಾಕತ್ರು, ಶುಂಠಿ ಕಷಾಯ ಕುಡಿಯಾಕತ್ರು. ಎಲ್ಲವೂ ಬರ್ತಾವ ನಮ್ಮಲ್ಲಿ. ಅದಕ್ಕ ನಮಗ್ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಂಬಿಕೆ ಒಂದು ಹಿಡ್ಕೊಂಡು ಹೋಗ್ಬೇಕಿಷ್ಟ. ಗುರುವಿನ ಪಾದ ಹಿಡ್ಕೊಂಡು ಹೋಗಿ ಇವತ್ತು ನೀವು ಏನು ಬಂದಿರ್ತೀರಲ್ಲ, ಎಲ್ಲಾ ದೇವತೆಗಳಿಗೆ ಪಾದಕ್ಕೆ ಹನಿ ಹಚ್ಚಿ ನಮಸ್ಕರಿಸಿ ಜಗತ್ತಿಗೆ ಸುಭಿಕ್ಷೆ ಆಗಲಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಅದಕ್ಕೆ ಬಬಲಾದಿ ಮುತ್ತೆ ಒಂದು ಹೇಳ್ಯಾನ, ಗುರು ಎಂದು ನಂಬಿ ಗುರು ನನ್ನ ಅನಕ ನಾಡಿದರೆ ನರ ಖರ ಕೆರೆಗಳಿಗಿಂತ ಕಡೆ ಅಂತೇಳಿ ನಮ್ಮ ಮುತ್ತೆ. ಅದಕ್ಕೆ ಗುರುವಿನ ಪಾದ ಹಿಡ್ಕೊಂಡು ಹೋಗ್ರಿ ಎಲ್ಲಾರು. ಯಾಕಂತಂದ್ರ ಇವತ್ತು ನಿಮ್ಮ ತಂದೆ ತಾಯಿಗಳ ಒಂದು ಕನಸು ಇರ್ತತಿ. ಏನಪ್ಪಾ ಅಂತಂದ್ರ ನನ್ನ ಮಗನು ನೌಕರಿ ಮಾಡ್ತಾನ, ಸೂಟ್ ಬೂಟ್ ಹಾಕೊಂಡು ಬರ್ತಾನ ಅಂತೇಳಿ ಅವ್ರ ಕನಸು ಇರ್ತತಿ. ಆ ಕನಸನ್ನ ನನಸು ಮಾಡುವಂತ ಮಕ್ಕಳು ನೀವೆಲ್ಲ ಆಗ್ಬೇಕು. ಸದಾಶಿವ ಮುತ್ತೇನ ಆಶೀರ್ವಾದ ನಿಮ್ಮ ಮನೆತನಕನೇ ಇರ್ತತಿ. ಇವತ್ತು ನಾವಾದ್ರೂ ಇವತ್ತು ಬಿಡ್ಕೋತೇನು? ಇವತ್ತ ಮೊದಲು ಒಂದು ತೊಡೆ ದಿವಸ ಏನಾಗಿತ್ತ, ರೈತರ ಮಕ್ಕಳದಾರು ಹೆಣ್ಣು ಕೊಡದ್ರತ್ತಿದ್ರು. ಇವತ್ತು ಅದ ರೈತರ ಮಕ್ಕಳನ್ನ ಇವತ್ತ ದೇಶ ಸೇವೆ ಮಾಡಕ್ ಬಾರ್ಡರ್ದಾಗ ನಿಂತಾರು. ಹೆಣ್ಣು ನಾ ಕೊಡ್ತನೋ ನೀ ಕೊಡ್ತನೋ ಅನ್ನಕತ್ತಾರ. ಇವತ್ತು ಬಿಸಿಲು ಬಂದ್ರೆ ನಾಳೆ ನೆರಳು ಬರುತ್ತತೆ. ನಮ್ಮಲ್ಲಿ ಕಾಯುವಂತ ತಾಳ್ಮೆ ಬೇಕು ಅಷ್ಟೆ. ಅದಕ್ಕೆ ನಾವೊಂದು ಹೇಳ್ತೀನಿ, ವಾಹನಗಳನ್ನ ನಿಧಾನವಾಗಿ ಚಲಾಯಿಸಿ. ಪರಿಸ್ಥಿತಿ ಶಾಂತಿ ಒಂದೆರಡು ನಿಮಿಷ ಮುಗಿಸ್ತಾನೆ. ವಾಹನಗಳನ್ನ ಶಾಂತದಿಂದ ಓಡಿಸ್ರಿ. ಈಗಿನ ಹುಡುಗರು ಏನಂತಿರ್ತಾರೆ ಗೊತ್ತನ, ಇತ್ತ ಕಂಪ್ನಿಯವ್ರಿಗೆ ಇತ್ತ ಒಂದ ರೇಸ್ ಕೊಟ್ಟಾರ, ಇತ್ತಾಗ ಒಂದು ಯಾಕೆ ಕೊಟ್ಟಿಲ್ಲತ್ತಿರ್ತಾರ. ಅಂದ್ರೆ ಸ್ಪೀಡಿಗೆ ಲಿಮಿಟ್ ಅನ್ನೋದೇ ಇಲ್ಲ ಇವತ್ತು. ಅಂತ ದಿನಮಾನ ಬಂದೈತಿ. ಆಮೇಲೆ
ದುಶ್ಚಟಗಳಿಗೆ ದಾಸನಾರು ಆಗಕ್ಕೆ ಹೋಗ್ಬೇಡ್ರಿ. ಕೆಲವೊಂದ್ ಮಂದಿ ಇರ್ತೈತಿ ನಾವು ಒಂದ ದಿವ್ಸನ್ಯಾಗ ಶ್ರೀಮಂತ ಆಗ್ಬೇಕಂತೇಳಿ